ನಮಸ್ಕಾರ ಎಲ್ಲರಿಗೂ, ಹೆಂಗಿದ್ರಿ? ಮೊನ್ನೆ ಕೆಲವೊಬ್ಬರು ಮಂದಿ ಹಿಂಗೆ ವಾಟ್ಸಪ್ದಾಗ ನೋಡಕತ್ತಿದ್ದೆ. ನಂಗೆ ಯಾಕೋ ಗೌರ್ಮೆಂಟ್ ನೌಕರಿ ಸಿಗೋತು ಅಂತ ಭಾಳ ವಿಚಾರ ಮಾಡತ್ತಿದ್ರು. ಹುಚ್ಚುಗಳ್ರೆ, ಗೌರ್ಮೆಂಟ್ ನೌಕರಿ ಅಂದ್ರೇನು ಕುಬೇರನ ಖಜಾನೆ ಅಲ್ರು. ಈಗ ಉತ್ತರ ಕರ್ನಾಟಕದ ಮಂದಿ ಓದಕ್ಕೆ ಎಲ್ಲಿ ಹೋಗ್ತಾರೆ ಹೇಳ್ರಿ? ಭಾಳ ಆದ್ರೆ ಧಾರವಾಡ ಇಲ್ಲ ಬಿಜಾಪುರ. ಒಂದು ಕೆಲಸ ಮಾಡಿರಿ, ನಿಮ್ಮೂರಿಂದ ಧಾರವಾಡ ಮಟ್ಟ ಇಲ್ಲ ನಿಮ್ಮೂರಿಂದ ಬಿಜಾಪುರ ಮಟ್ಟ ಯಾವ ಒಬ್ಬರು ಗೌರ್ಮೆಂಟ್ ನೌಕರಿ ಮಾಡೋ ಒಂದು 50 ಎಕರೆ ಹೊಲ ತೊಗೊಂಡು ವಿಚಾರ ಮಾಡಿರಿ. ಸಾಧ್ಯನೇ ಇಲ್ಲ. ಒಂದು 4 ಬಂಗ್ಲೆ ಕಟ್ಸ್ಯಾನ, ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಗೌರ್ಮೆಂಟ್ ನೌಕರಿ ನೀವು ತಿಳ್ಕೊಂಡಂಗೆ ಏನು ದೊಡ್ಡ ಖಜಾನೆ ಎಲ್ಲದು. ಜೀವನ ನಡ್ಸಕ್ಕೆ ಒಂದು ಸ್ವಲ್ಪ ಈಸಿ ವೇದಾಗ ಹೋಗ್ತೈತೆ ಅಂತ ಅಷ್ಟ, ಅದು ಮತ್ತೇನಿಲ್ಲ. ಆಮೇಲೆ ಕೆಲವೊಬ್ರು ಹೇಳ್ತಿರ್ತಾರೆ, ಇಲ್ರಿ ಸರ್ ಗೌರ್ಮೆಂಟ್ ನೌಕರಿ ಇರ್ಬೇಕು ರೀ, ಇಲ್ಲಂದ್ರೆ ಕನ್ಯಾ ಕೊಡಂಗಿಲ್ಲ ರೀ. ನಿಂದು ಯಾವ ಅಶೋಕ್ ಸಮ್ರಾಟ್ ವಂಶ ಇತ್ತು, ನಿಮ್ಮ ಮದುವೆ ಮಾಡ್ಕೊಂಡು ಏನಾರೇ ಉದ್ಧಾರ ಮಾಡೋದೀನಿ. ಮತ್ತು ಆ ಜಂಜಾಟದಾಗ ಬಿದ್ದು ಹ್ಯಾಂತಾಯ್ತು, ಮಕ್ಕಳಾಯ್ತು, ಅವರು ಅದನ್ನ ತೊಳಿ ಇದನ್ನ ತೊಳಿ, ನಿನ್ನ ಮಳ್ಳ ಹೋಗು. ಚಲೋ ಇರೋಗೋ ಮರ. ಆಮೇಲೆ ಒಂದು ನೆನ್ಪಿಟ್ಕರಿ, ಇನ್ನು 10-20 ವರ್ಷ ಅಷ್ಟೇ ಇದು ಗೌರ್ಮೆಂಟ್ ನೌಕರಿ. ಇನ್ನು ಮುಂದೆ ಯಾವ 2 ಎಕರೆ ಹೊಲ ಇರ್ತಾನಲ್ಲ ಅವ ಊರಿಗೆ ಸಾವ್ಕಾರ. ನೀವು ತಿಳ್ಕೊಂಡಿರ್ಬೇಕು, ಹೊಲಕ್ಕೇನು ವ್ಯಾಲ್ಯೂ ಇಲ್ಲ, ರೈತರಿಗೇನು ವ್ಯಾಲ್ಯೂ ಇಲ್ಲ ಅಂತೇಳಿ ಹಂಗೆ ತಿಳ್ಕೊಬಿಡ್ತಮ್ಮ. ಬೇಕಾದಷ್ಟು ಮುಂದುವರಲಿ, ನೆಲದಿಂದನೇ ಊಟ ಬರೋದು, ರೈತರಿಗೆ ಬೆಲೆ ಸಿಗೋದು, ಹಿಂದೆಲ್ಲ ನಾಳಿದು ಹಾಗೆ ಆಗ್ತದೆ. ಅದಕ್ಕೆ ಭಾಳ ತಲೆ ಕೆಡಿಸ್ಕೋಬೇಡ್ರಿ. ಗೌರ್ಮೆಂಟ್ ನೌಕರಿ ಸಿಕ್ಕರೆ ಚಲೋ, ಸಿಗಲಿಲ್ಲ ಅಂದ್ರೆ ಭಾಳ ಚಲೋ. ಗೌರ್ಮೆಂಟ್ ನೌಕರಿ ಹೋದೇನು ಮರ, ಇವತ್ತು ಈ ಊರಾಗ 1 ವರ್ಷ ಬಿಟ್ರಿ ಮತ್ತೊಂದು ಊರಾಗ ಅವ್ರಿಗೆ ಎಷ್ಟು ಕಷ್ಟ ಇರ್ತಾವೆ ನಿಮಗೇನು ಗೊತ್ತು. ಅವ್ರವ್ವ ಅಪ್ಪ ನೋಡೋಕ್ಕಾಗಂಗಿಲ್ಲ. ಒಂದೊಂದು ಸತಿ ಹೆಂಡತಿ ಮಕ್ಕಳು ಬಿಟ್ಟು ಬೇರೆ ಕಡೆ ಡ್ಯೂಟಿಗೆ ಹೋಗ್ಬೇಕಾಕೈತಿ ಅಲ್ರು. ನೀವು ಕೆಲಸ ಬಗ್ಸಿ ಬಿಟ್ಟು ಮನೆಯಾಗಿದ್ರೆ ನಿಮ್ಮಪ್ಪ ಬಂದ ಸಂಜಿಕೆ ಏನಾರ ಕೆಲಸ ಮಾಡು ಅಂತ ಬೈತಾನೆ. ಅದಕ್ಕೆ ನೀವು ಹ್ಞೂ ಅಪ್ಪ ಅಂದ ಮುಸುಕಿನಾಗ ನಗತಿರಿಲ್ಲೋ. ಆಮೇಲೆ ಒಮ್ಮೆ ಬೇಜಾರಾದಾಗ ಅಪ್ಪ ನಿಮ್ಮಪ್ಪ ಸಿಟ್ಲಿ ಅಂತ ಅಂದ್ಬಿಡು, ನೀ ಏನು ತಿಳ್ಕೊಬೇಡಂತ ನಿಮ್ಮ ಅವ್ವ ಅಂದಾಗ ಆಯ್ತು ಬಿಡು ಅಂತೇಳಿ ಹೊರಗೆ ಹೋಗಿ ನಗ್ತಿರಿಲ್ಲೋ. ಆಮೇಲೆ ನಿಮ್ಮ ತಂಗಿ ನಿನ್ನ ನೋಡಿ ಹೆಂಗೆ ಬೇಯ್ದು ನಿಮ್ಮಪ್ಪ ಅಂತ ಟೀಸ್ ಮಾಡಿದಾಗ ನೀವು ನಗ್ತಿರಿಲ್ಲೋ. ಇದು ಯಾವುದೋ ಗೌರ್ಮೆಂಟ್ ನೌಕರಿ ಸಿಗಂಗಿಲ್ರು ತಮ್ಮಗಳ್ರೆ. ತಲೆ ಕೆಡಿಸ್ಕೋಬೇಡ್ರಿ. ಗೌರ್ಮೆಂಟ್ ನೌಕರಿ ಅಂದ್ರೆ ಏನು, ಅದು ದೊಡ್ಡ ಅಶೋಕ್ ಸಮ್ರಾಟ್ನಿಂದ ಆಸ್ಥಾನದೊಳಗಿರುವಂಥ ಪೂರ್ತಿ ಬಂಗಾರ ಅಲ್ಲ. ಏನಂತ ದೊಡ್ಡ ಪರಿ ವಿಚಾರ ಮಾಡೋ ಅವಶ್ಯಕತೆ ಇಲ್ಲ. ಇವತ್ತು ಚಾ ಮರ 2,000-3,000 ರೂಪಾಯಿ ಗಳಿಸಾಕತ್ತಾನೆ. ನೀವು ಬೇಕಾದ್ರೆ ಹೋಗಿ ನೋಡ್ರಿ, ಒಂದು ಸ್ವಲ್ಪ ಚಲೋ ಅಂತ ಒಂದು ಸಣ್ಣ ಟೌನ್ದೊಳಗೆ ಹೋಗಿ ನೋಡ್ರಿ, ಚಾ ಮರ 2-3 ಸಾವಿರ ಗಳಿಸ್ತಾನೆ, ಡ್ರೈವರ್ದು 2-3 ಸಾವಿರ ಗಳಿಸ್ತಾನೆ. ಆಮೇಲೆ ಬಾಕಿ ಸಣ್ಣ ಪುಟ್ಟ ಈ ರಿಪೇರಿ ಮಾಡೋರೆಲ್ಲ 2-3 ಸಾವಿರ ಗಳಿಸ್ತಾರೆ. ಇವ್ರು ಪಾಪ BA ಮಾಡಿ, BSc ಮಾಡಿ, B.Ed ಮಾಡಿ ಲಾಸ್ಟ್ಗೆ ಎಷ್ಟೈತ್ರಿ ಸರ್ ಪಗಾರ? ಏನೊಂದು 10-12 ಸಾವಿರ ಕೊಡ್ತಾರೆ ರೀ ಗೌರ್ಮೆಂಟ್ದವ್ರು. ಇದು ಒಂದು 30-40 ಸಾವಿರ ಹಿಡಿಯಪ್ಪ. ಏನು ಭಾಳ ದೊಡ್ಡ ಸೌಕರ್ಯ ಆಗ್ಬಿಡ್ತಾನೆ ನಾವು. ಒಂದು ಕಾರ್ ತೊಗೋಬೇಕಾರೆ 10 ವರ್ಷ EMI ಕಟ್ಬೇಕು, ಒಂದು ಮನೆ ಕಟ್ಸ್ಬೇಕಾರೆ 30 ವರ್ಷ EMI ಕಟ್ಬೇಕು. ಇದೈತಿ ಗೌರ್ಮೆಂಟ್ದವ್ರು ಹನಿಬರ. ಸುಮ್ಮನೆ ತಲೆ ಕೆಡಿಸ್ಕೊಬೇಡ್ರಿ. ಸಿಕ್ತಂದ್ರೆ ಸಿಗ್ತದೆ, ಸಿಗಲಿಲ್ಲ ಅಂದ್ರೆ ಅವನು ನೋಡೋನು ಏನಾದ್ರು ಬೇರೆದು ಮಾಡೋದು. ಯಾಕೆ ವಿಚಾರ ಮಾಡ್ತಾರೆ ಅಷ್ಟ? ಆರಾಮಿರೋಗ್ರಿ. ದೇವರ ಹುಟ್ಸನಂದ್ರೆ ಹುಲ್ಲು ಮೇಯ್ಸಂಗಿಲ್ಲ. 20-25-30 ವರ್ಷ ಜೀವನ ಮಾಡಿರಲ್ಲೋ, ಇನ್ನು 20-25-30 ವರ್ಷ ಹೆಂಗಾರ ಜೀವನ ಹೋಗ್ತೈತಿ. ಭಾಳ ವಿಚಾರ ಮಾಡಬಾರ್ದು. ಆರಾಮ್ ಸರಿ ತಿಂದು ಉಂಡು ಆರಾಮಿದ್ದು ಎಷ್ಟಾಗ್ತೈತೆ ಅಷ್ಟು ಓದೋದು, ಎಷ್ಟಾಗ್ತೈತೆ ಅಷ್ಟು ಬರೋದು. ನೌಕರಿ ಸಿಗ್ತದ್ರೆ ಕಾಲರ್ ಟೈಟ್ ಮಾಡಿ ಓಡಾಡೋದು, ಸಿಗಲಿಲ್ಲ ಅಂದ್ರೆ ಹೋಗ್ಲಿ ಆ ಕಡೆ. ಏನಾಗೋದೈತಿ?